ಇದು ಅಮೇರಿಕಾದಲ್ಲಿ ನಮ್ಮ ಮಗಳ ಮನೆಯಲ್ಲಿ ಹಬ್ಬಿರೋ ಬೊಟ್ಲೆ ಹಣ್ಣು ಅಂತಾರೆ ಸಾಗರ ಕಡೆ. ನಮ್ಮ ಕಡೆ ಮೆಕ್ಕೆ ಹಣ್ಣು ಅಂತೀವಿ. ಅದರದ್ದು ಬಳ್ಳಿ ಫ್ರೆಂಡ್ಸ್. ಎಷ್ಟೊಂದು ಕಾಯಿ ಬಿಟ್ಟಿತ್ತು. ಅದರಲ್ಲಿ ಒಂದು ಹಣ್ಣಾಗಿತ್ತು ಚೆನ್ನಾಗಿ. ಅದರದ್ದು ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿದ್ರೆ. ಎಷ್ಟೊಂದು ಕಾಯಿ ಬಿಟ್ಟಿತ್ತು ಗೊತ್ತಾ. ಮೆಕ್ಕೆ ಹಣ್ಣು ಅಂದರೆ ಸಾಂಬಾರು ಮಗೆಕಾಯಿ ಥರನೇ ಇರುತ್ತೆ. ಇದು ಒಂದು ಹಣ್ಣು. ಇದರ ಟೇಸ್ಟೇ ಬೇರೆ ಇರುತ್ತೆ. ತುಳಸಿ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ತುಂಬ ಚೆನ್ನಾಗಿ ಬಿಟ್ಟಿದೆ ಅದು ತುಳಸಿ. ಒಳ್ಳೆ ವನ ಆದಂಗಾಗಿದೆ. ಈ ಥರ ಈ ಮೆಕ್ಕೆ ಹಣ್ಣಿರುತ್ತೆ. ಅದು ತಾನಾಗೇ ಬೆರೆಯುತ್ತೆ. ಹಣ್ಣಾದಮೇಲೆ ಬೆರೆದ ಮೇಲೆ ಈ ಥರ ಸಿಪ್ಪೆ ಆರಾಮಾಗಿ ಸುಲಿಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದೊಂದು ಸ್ವೀಟನ್ನು ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಂಡು ಅದರದ್ದು ಬೀಜ ಕೂಡ ತೆಕ್ಕೊಂಡು ಮಾಡಬೇಕು. ಈ ಥರ ನೀಟಾಗಿ ಸಿಪ್ಪೆ ಸುಲಿಯಕ್ಕೆ ಬರುತ್ತೆ. ಈ ಬೀಜನ ಒಣಗಿಸಿಟ್ಕೊಂಡು ಇದನ್ನು ರುಬ್ಬಿ ಹಾಲು ಬೆಲ್ಲ ಹಾಕ್ಕೊಂಡು ಕುಡಿಬೋದು, ತಂಪು. ಇದೇ ಬೀಜನೇ ಮತ್ತೆ ಹಾಕಿದ್ರೆ ಗಿಡ ಹುಟ್ಟುತ್ತೆ. ಆರಾಮಾಗಿ ಹೆಚ್ಕೋಬೋದು ಹಿಂಗೆ. ಇಲ್ಲೂ ಕೂಡ ಈ ಥರ ತರಕಾರಿ ಹಣ್ಣು ಎಲ್ಲ ಬೆಳ್ಕೋಬೋದು ಫ್ರೆಂಡ್ಸ್. ಇದು ಕಾಯಿ ಇರುವಾಗ ಕಟ್ ಮಾಡಿದ್ರೆ ಕಹಿ ಬಂದ್ಬಿಡುತ್ತೆ. ಅದಕ್ಕೆ ಪೂರ ಹಣ್ಣಾದ್ಮೇಲೆ ಹೆಚ್ಚಬೇಕು ಇದನ್ನು. ಇದರಿಂದ ದೋಸೆ ಕೂಡ ಮಾಡ್ಬೋದು ಫ್ರೆಂಡ್ಸ್. ಮಾಮೂಲಿ ಸೌತೆಕಾಯಿ ದೋಸೆ ಮಾಡ್ತೀವಲ್ಲ ಅದೇ ಥರ ಹೆಚ್ಚಿ. ಇಷ್ಟೊಂದು ಹಣ್ಣಾಗಕ್ಕೆ ಬಿಡಬಾರ್ದು. ಆವಾಗ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಪಾಯಸ ಮಾಡ್ಕೋಬೋದು. ಇದೇ ಥರ ನಾನಾ ರೀತಿಯ ಅಡುಗೆಗಳು ಮತ್ತು ಭಜನೆಗಳು, ವ್ಲಾಗ್ಸು ಎಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ. ಇದಕ್ಕೆ ಈ ಹಣ್ಣಿಗೆ ನೀವೇನು ಹೇಳ್ತೀರಾ ಅಂತ ಹೇಳಿ ಫ್ರೆಂಡ್ಸ್. ಇದನ್ನು ಸರ್ವ್ ಮಾಡೋ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಒಂದ್ಸರಿ. ಕೆಲವು ಹೋಳಾಗಿರಬೇಕು, ಕೆಲವು ಮ್ಯಾಶ್ ಆಗಿರಬೇಕು. ಆ ಥರ ಸೌಟಲ್ಲೇ ತಿರುಗಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ. ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು, ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಇದು ಯಾವುದು ಬೇಡ ಅಂದರೆ ಜೇನುತುಪ್ಪ ಕೂಡ ಹಾಕ್ಕೋಬೋದು. ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಅಂದರೆ ಸೌಳಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಈ ಥರ ಕ್ಯಾನಲ್ಲಿ ಹಾಲು ಬರುತ್ತೆ ಫ್ರೆಂಡ್ಸ್. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾದ ಮೆಕ್ಕೆ ಹಣ್ಣಿನ ಪಾಯಸ ಸಿದ್ಧವಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಚಪಾತಿ ಜೊತೆ ಆಮೇಲೆ ದೋಸೆ ಜೊತೆ ಎಲ್ಲ ಉಪಯೋಗಿಸ್ಕೋಬೋದು. ಹಾಗೆ ಬೇಕಾದರೂ ತಿನ್ಬೋದು. ಒಂದು ತಾಸು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೂ ಸಿಕ್ಕರೆ ಮಾಡಿ ನೋಡಿ.
ರುಚಿ ರುಚಿಯಾದ ಮೆಕ್ಕೆ ಹಣ್ಣಿನ ಪಾಯಸ ರೆಡಿ ಟು ಸರ್ವ್. Thank you for watching. Bye bye.